ಸ್ನೇಹಿತರೆ, ಸ್ವಾಗತ ಸುಸ್ವಾಗತ. ಇವತ್ತಿನ ವಿಷಯ ರಾಹುಲ್ ಗಾಂಧಿ ಅವರು. ಇವರು ಬರ್ತಾ ಬರ್ತಾ ಇವರಿಗೊಂದು ಹೆಸರಿಟ್ಟಿದ್ದಾರೆ. ಅದು ನಾನು ಬಾಯಿ ಬಿಟ್ಟು ಹೇಳಲ್ಲ, ನಿಮಗೆಲ್ಲ ಗೊತ್ತಿರುತ್ತೆ. ಇವರು ಮೋದಿಯವರ ಮೇಲೆ ಒಂದು ಯಾಕೆ ಈ ಥರ ಬೆಂಕಿ ಕಾಡ್ತಾರೆ ಅಂತ ಗೊತ್ತಿಲ್ಲ. ವಿಶೇಷವಾಗಿ ಇವತ್ತು ಮೋದಿಯವರು ನಮ್ಮ ವೆಸ್ಟರ್ನ್ ಇಂಡಿಯಾ ಕಂಪ್ನಿ ಇರ್ಬೋದು, ಪಾರ್ಲೆ, ಆದರೆ ಅವರೊಂದು ಚಾಕ್ಲೇಟನ್ನು ಮೆಲೋನಿ ಅವರಿಗೆ ಗಿಫ್ಟ್ ಮಾಡ್ತಾರೆ. ಅದು ಯಾವ ರೀತಿ ವಿಡಿಯೋ ವೈರಲ್ ಆಯಿತು ಅಂದರೆ, ನೀರು ಬಿಟ್ಟರೆ ಹೆಂಗೆ ಕೆಳಗೆ ಹರಿದೋಗೋ ರೀತಿ ವೈರಲ್ ಆಯಿತು. ಅವ್ರೇನ್ರಿ ಸ್ವಂತ ತಗೋಗಿ ಏನಾದ್ರು ಕೆಟ್ಟ ಕೆಲಸ ಮಾಡಿದಾರಾ, ಏನೋ ನಮ್ಮ ದೇಶ ಮಾರಿದಾರಾ, ಇಲ್ಲ ದೇಶದಲ್ಲಿ ಭ್ರಷ್ಟಾಚಾರ ಮಾಡಿ ದುಡ್ಡು ತಗೊಂಡು ಇಟಲಿ ಪ್ರವಾಸ ಮಾಡಿದಾರಾ? ಮೋದಿಯವ್ರ ಮೇಲೆ ಯಾಕೆ ಹಗೆತನ ಗೊತ್ತಿಲ್ಲ. ರಾಹುಲ್ ಗಾಂಧಿ ಅವರೇ, ನಿಮಗೆ ನನ್ನ ಪ್ರಶ್ನೆ, ನಿಮ್ಮ ಕುಟುಂಬ ಇಟಲಿಯಿಂದ ಬಂದಂಥ ನಿಮ್ಮ ಸಂಬಂಧಿಕರು, ನಿಮ್ಮ ತಾಯಿ ಕಡೆ ಸಂಬಂಧಿಕರು ಮತ್ತೊಬ್ಬರನ್ನು INS ವಿಕ್ರಾಂತ್ ನೌಕೆಯಲ್ಲಿ ವಿಮಾನದಲ್ಲಿ ಕರ್ಕೊಬಂದು ಸೊಲ್ಯೂಟ್ ಹೊಡಿಸಿ ಅವ್ರನ್ನ ಪಾರ್ಟಿ ಮಾಡಿದಂಥವರು ನಿಮ್ಮ ಕುಟುಂಬದವರು, ನಿಮ್ಮ ವಂಶಸ್ಥರು. ಅದು ಕಣ್ರಿ ನಿಜವಾದ ದೇಶ ಭ್ರಷ್ಟಾಚಾರ. ನಮ್ಮ ಯುದ್ಧ ನೌಕೆಯನ್ನು ನಿಮ್ಮ ಪ್ರೈವೇಟ್ ಪಾರ್ಟಿಗಳಿಗೆ ಬಳಸಿದಂಥ ಕುಟುಂಬ. ಅದನ್ನೇನಾದರೂ ಮೋದಿಯವರು ಮಾಡಿದ್ರ? ಹಾಗೆ ಕೆಲವು ದಾಖಲೆಗಳ ಪ್ರಕಾರ, ಪಬ್ಲಿಕ್ ಟಿವಿಲೇ ಪ್ರಕಾರ ನೋಡಿದ ಪ್ರಕಾರನೇ 2 ಪ್ಯಾಕ್ ಸಿಗರೇಟ್ ತರಕ್ಕೆ ವಿಮಾನನ ಎಲ್ಲಿಂದ ಎಲ್ಲಿಗೆ ಹಾರೈಸಿದ್ರಿ. ಡೆಲ್ಲಿವರೆಗೂ 2-3 ವಿಮಾನ, ಜಸ್ಟ್ 2 ಸಿಗರೇಟ್ ಪ್ಯಾಕ್ ತರಕ್ಕೆ. ಅಂದರೆ ನೀವು ವಿಚಾರ ಮಾಡಿ, ಸರ್ಕಾರಿ ವಿಮಾನನ, ಸರ್ಕಾರಿ ಸವಲತ್ತನ್ನ ನೀವು ಯಾವ ರೀತಿ ಬಳಸಿದ್ದೀರ. ಮತ್ತೊಂದು, ಬರ್ತಡೇಗಳನ್ನ ಸರ್ಕಾರಿ ವಿಮಾನದಲ್ಲಿ ಆಚರಿಸ್ತಿದ್ರು. ಆ ಥರ ಏನಾದ್ರು ಮೋದಿಯವರು ಮಾಡಿದ್ರ? ಮೋದಿಯವ್ರ ಮೇಲೆ ಯಾಕೆ ಹಗೆತನ? ಫಸ್ಟ್ ನಿಮ್ಮ ಕುಟುಂಬ ಮಾಡಿರೋ ಅಂಥದ್ದು ಸರ್ಕಾರಿ ಏನು ತನ್ನ ಸ್ವಂತ ಖಜಾನೆ ಥರ ಬಳಸ್ಕೊಂಡ್ರು. ಇಟಲಿಯಿಂದ ಬಂದಂಥ ನಿಮ್ಮ ತಾಯಿ ಕಡೆ ಸಂಬಂಧಿಗಳಿಗೆ ಯೋಧರ ಕೈಲಿ ಸಲ್ಯೂಟ್ ಹೊಡಿಸಿ ವಿಕ್ರಾಂತ್ ನೌಕೆಯಲ್ಲಿ ವಿಮಾನ ಇಳಿಸಿದಂಥ ಕುಟುಂಬ. ಅದನ್ನು ಕಂಡಂಥ ದೇಶದ ಜನರಿಗೆ ಇದನ್ನು ಹೇಳಬೇಕಾಗಿಲ್ಲ, ಕಣ್ಣಾರೆ ಕಂಡಿದೆ. ಆದರೆ ತನ್ನ ಸರ್ವಸ್ವವನ್ನು ತ್ಯಾಗ ಮಾಡಿ ತನ್ನ ಕುಟುಂಬ, ತನ್ನ ಪತ್ನಿ, ತನ್ನ ರಾಜ್ಯದ ಜನರಿಗೆ, ತನ್ನ ದೇಶದ ಜನರಿಗೋಸ್ಕರ ತ್ಯಾಗ ಮಾಡಿದಂಥವ್ರು ನರೇಂದ್ರ ಮೋದಿ ಅವರು. ಅಂಥವರಿಗೆ ನೀವು ಇಟಲಿಗೆ ಹೋಗ್ತಾರೆ, ನರೇಂದ್ರ ಮೋದಿ ನಿಮಗೆ ಹೋಗೋ 1 ದಿನದ ಮುಂಚೆ ಪೆಟ್ರೋಲ್ ಬಗ್ಗೆ ಭಾಷಣ ಮಾಡಿದ್ರು, ವಿದೇಶದ ಪ್ರವಾಸದ ಬಗ್ಗೆ ಭಾಷಣ ಮಾಡಿದ್ರು. ಆಮೇಲೆ ಸಗೋಗಿ ಇಟಲಿಯ ರಾಷ್ಟ್ರಪತಿ ಮೆಲೋನಿ ಅವರಿಗೆ ಮೆಲೋಡಿ ಚಾಕ್ಲೇಟ್ ದಿಯಾ ಸಮಜೋ ಅಂದರೆ ದೇಶದ್ರೋಹದ ಕೆಲಸ, ದೇಶದ್ರೋಹ ಮಾಡಿದ್ದಾರೆ ಅಂತ ಹೇಳ್ತಿರಲ್ಲ. ನಿಮಗೆ ಯಾಕೆ ಈ ಥರ? ನೀವು ಬರ್ತಾ ಒಬ್ಬ ಪ್ರಧಾನಿ ಅಭ್ಯರ್ಥಿ ಅಂತ ನೀವು ಇದು ಮಾಡ್ತಾ ಇರೋ ಹೇಳಿಕೆಗಳು ತಪ್ಪಲ್ಲವೇ? ನನಗೆ ಯೋಗ್ಯನಲ್ಲ, ಆದರೆ ದೇಶದ ಒಬ್ಬ ಪ್ರಜೆಯಾಗಿ ನಾನು ಕೇಳ್ಕೊಳ್ಳೋದು ಇಷ್ಟೇ, ನೀವು ಪ್ರಧಾನಮಂತ್ರಿ ಅಭ್ಯರ್ಥಿ ಥರ ನಡ್ಕೊಳ್ಳಿ. ಮೋದಿಯವರು ಜನಗಳಿಗೆ ರಿಕ್ವೆಸ್ಟ್ ಮಾಡಿದ್ರು, ಆರ್ಥಿಕತೆ ಹೀಗಿದೆ ಅಂತ. ಮೋದಿಯವರು ತನ್ನ ಕುಟುಂಬ ಕರ್ಕೊ ಹೋಗಲಿಲ್ಲ, ಮೋದಿಯವರು ತಮ್ಮ ಹೆಂಡತಿನ ಕರ್ಕೊ ಹೋಗಲಿಲ್ಲ, ಮೋದಿಯವರು ತಮ್ಮ ಮಗಳನ್ನ ಎಲ್ಲೋ ಟ್ರಿಪ್ಪಿಗೆ ಕರ್ಕೊ ಹೋಗಲಿಲ್ಲ. ತನ್ನ ದೇಶದ, ತನ್ನ ನಾಗರಿಕರಿಗೆ ಏನು ಬೇಕು ಅದನ್ನು ಮಾಡಲಿಕ್ಕೆ ಅವರು ಟ್ರಿಪ್ ಹೋಗಿದ್ದೆ ಹೊರತು ತನ್ನ ಪರಿವಾರದ ಜೊತೆ ಎಲ್ಲೋ ನಮ್ಮ ಯುದ್ಧ ನೌಕೆ ಬಳಸ್ಕೊಂಡು ಪಾರ್ಟಿ ಮಾಡಲಿಲ್ಲ. ಸಿಗರೇಟ್ ತರಕ್ಕೆ 2 ವಿಮಾನ ಹಾರಿಸಲಿಲ್ಲ. ಸರ್ಕಾರಿ ವಿಮಾನಗಳಲ್ಲಿ ತನ್ನ ಕುಟುಂಬದ ಮಕ್ಕಳ ಮತ್ತೊಬ್ಬರ ಬರ್ತ್ಡೇಯನ್ನು ಮೋದಿಯವರು ಆಚರಿಸಲಿಲ್ಲ. ಮೋದಿಯವರ ಬಗ್ಗೆ ಕುತ್ಕೊಂಡು ಸುವರ್ಣ ನ್ಯೂಸಲ್ಲಿ ಒಬ್ಬರು ಮಾತಾಡ್ತಾರೆ, 8,000 ಕೋಟಿ, 2,000-3,000 ಕೋಟಿ ವಿಮಾನ ಅಂತ ಹೇಳ್ತಾರೆ. ಮೋದಿಯವರು ಟ್ರಿಪ್ಪಿಗೆ ಹೋಗಿದ್ದಾರೆ ಅಂತ. ತನ್ನ ಮನೆ ಟ್ರಿಪ್ಪಿಗೆ ಹೋಗಿಲ್ಲ ಸ್ವಾಮಿ, ತನ್ನ ಹೆಂಡತಿ ಟ್ರಿಪ್ಪಿಗೆ ಕರ್ಕೊ ಹೋಗ್ಲಿಲ್ಲ, ತನ್ನ ಹೆಂಡತಿ ಸಂಬಂಧಿಕರನ್ನ ತಗೋಗಿ ಗೌರ್ಮೆಂಟ್ ನೌಕೆಯಲ್ಲಿ ಇಳಿಸಿ ಸಲ್ಯೂಟ್ ಹೊಡಿಸಿ ಪಾರ್ಟಿ ಮಾಡಲಿಲ್ಲ. ಮತ್ತೊಂದು ಯಾವುದೋ ಸಿಗರೇಟು, ಮತ್ತೊಂದು ತರಕ್ಕೆ ವಿಮಾನ ಹಾರಿಸಲಿಲ್ಲ. ತನ್ನ ಕುಟುಂಬದ ಬರ್ತ್ಡೇ ಸರ್ಕಾರಿ ವಿಮಾನಗಳೆಲ್ಲ ಹಾರಿಸಲಿಲ್ಲ. ಬಾಯಿಲಿ ಲಿಮಿಟ್ ಇರಲಿ, ಜನಗಳು ದಡ್ರಲ್ಲ, ನಿಮ್ಮ ಮರ್ಯಾದೆ ನೀವು ಕಳ್ಕೋಬೇಡಿ, ಲಿಮಿಟಲ್ಲಿ ಮಾತಾಡಿ, ತಿಳಿದು ಮಾತಾಡಿ. ಜನಗಳು ದಡ್ರಲ್ಲ, ಮೋದಿ ಮೇಲೆ ಬರೀ ಹೇಳಿಕೆ ಕೊಟ್ಟು ಗೂಬೆ ಕುಡ್ಸೋಂಥ ಕೆಲಸ ಮಾಡಬೇಡಿ, ಯಾರು ಕೇಳಲ್ಲ.
ಯಾಕೆ ಈ ಮಾತು ಹೇಳ್ತೀನಿ ಅಂದರೆ 14 ವರ್ಷ 15 ವರ್ಷ ಪ್ರಧಾನಮಂತ್ರಿ, 16 ವರ್ಷ ಮುಖ್ಯಮಂತ್ರಿ, ಈ ಕಾಲದಲ್ಲಿ ಒಬ್ಬ ಗ್ರಾಮ ಪಂಚಾಯತಿ ಸದಸ್ಯ ಆದ್ರೂ ತನ್ನ 100 ವರ್ಷಕ್ಕೆ ಬೇಕಾದಂಥ ಹಣ ತನ್ನ ಮೊಮ್ಮಕ್ಕಳು ಸಂಬಂಧಿಕರು ಮಾಡಿರ್ತಾರೆ. ಆದ್ರೆ ಮೋದಿಯವರ ಆಸ್ತಿಯಲ್ಲಿ ಕಮ್ಮಿ ಆಗ್ತಾ ಬರ್ತಾ ಇದೆ ಸ್ನೇಹಿತರೆ. ಅವು ಆಟೆ ಇದರಲ್ಲಿ ಯಾವುದ್ರಲ್ಲೂ ಹೇಳಿದ್ದಾರೆ, ಆದರೆ ಕಮ್ಮಿ ಆಗ್ತಾ ಬರ್ತಾ ಇದೆ, ಜಾಸ್ತಿ ಆಗಲಿಲ್ಲ. ತಿಳ್ಕೊಳ್ಳಿ ನೀವು ಮೋದಿಯವರು ಎಷ್ಟು ಇದು ನಿಷ್ಠೆಯಿಂದ ಕೆಲಸ ಮಾಡ್ತಾ ಇದ್ದಾರೆ ಅಂತ. ದೇಶ ದೇಶ ಅಂತೀರ, ಮೋದಿಯವ್ರ ಕೈಲೇ ಒಬ್ಬರ ಕೈಲೇ ಆಗಲ್ಲ. ಅವರು ಪ್ರಯತ್ನ ಪಡ್ತಾ ಇದ್ದಾರೆ. ಪ್ರತಿಯೊಬ್ಬ ಪ್ರಜೆನೂ ಪ್ರಯತ್ನ ಪಡಬೇಕು, ಪ್ರತಿಯೊಬ್ಬ ಅಧಿಕಾರಿನೂ ಪ್ರಯತ್ನ ಪಡಬೇಕು, ಪ್ರತಿಯೊಬ್ಬ ಅಂತ ಆಯ್ಕೆ ಮಾಡಿ ಕಳಿಸಿದಂಥ MLAಗಳು ಪ್ರಯತ್ನ ಪಡಬೇಕು. ಮೋದಿಯವರ ಬಗ್ಗೆ ಮಾತಾಡ್ಬೇಕಾದ್ರೆ ನಿಮ್ಮ ಬಾಯಿ ಹಿಡಿಕಟ್ಟಲ್ಲಿರಲಿ. ರಾಜ್ಯದಲ್ಲಿ ನೆಕ್ಸ್ಟ್ ಏನು ಬರ್ತಾ ಇದೆ ನಿಮಗೆ ಗೊತ್ತಿದೆ. ಸುಮ್ಮನೆ ಏನು ಆಧಾರ ಸ್ತಂಭವಿಲ್ಲದೆ ಆರೋಪ ಮಾಡಬೇಡಿ. ಜನಗಳು ದಡ್ರಲ್ಲ. ಮೋದಿಯವ್ರ ಬಗ್ಗೆ ಜನಗಳು ಆಳವಾಗಿ ತಿಳಿದಿದ್ದಾರೆ. ಯಾವುದೋ ಒಂದು ಬಾಯಿ ಚಪಲಕ್ಕೋ ಪಕ್ಷದಲ್ಲಿ ಒಂದು ಉನ್ನತ ಹುದ್ದೆಗೆ ಹೋಗ್ಬೇಕು ಮೋದಿ ಬೈದ್ರೆ ಅಂತನೋ ಮತ್ತೊಂದು ಮಗದೊಂದಕ್ಕೆ ಮಾಡಬೇಡಿ. ಹೋರಾಟ ಮಾಡಿದಂಥ ಒಂದು ನಿಮ್ಮ ಪಕ್ಷಗಳಿವೆ, ನ್ಯಾಯಯುತಗೆ ಮಾಡಿ. ನಿಮ್ಮ ಹೆಸರಿನ ಚಪಲಕ್ಕೋಸ್ಕರ ಮೋದಿಯವ್ರನ್ನ ತೆಗಳಬೇಡಿ. ಮೋದಿಯವರು ಒಬ್ಬ ಸನಾತನಿನೇ ಅಂತ ಹೇಳ್ಬೋದು. ಯಾಕೆಂದರೆ ತನ್ನ ಕುಟುಂಬ, ತನ್ನ ರಾಜ್ಯಕ್ಕೋಸ್ಕರ ತನ್ನ ಕುಟುಂಬವನ್ನೇ ಬಿಟ್ಟಿದ್ದಾರೆ ಅಂದರೆ ಕೇಳಿ ಸ್ನೇಹಿತರೆ. ತಿಳಿದಂತೆ ಒಂದೆರಡು ಮಾತುಗಳನ್ನು ಹೇಳಿದ್ದೀನಿ. ಏನಾದರೂ ತಪ್ಪಿದ್ರಲ್ಲಿ ಕ್ಷಮಿಸಿ, ಹರಸಿ, ಕಾಪಾಡಿ. ದಯವಿಟ್ಟು ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ತಿಳಿಸಿ. ಯಾವುದೇ ವ್ಯಕ್ತಿಯ ಪರವಾಗಲ್ಲ, ಮತ್ತೊಮ್ಮೆ ಹೇಳ್ತೀನಿ, ಯಾವುದೇ ಪಕ್ಷದ ಪರವಾಗಲ್ಲ. ಸಮಾಜಕ್ಕೆ ಏನು ಬೇಕೋ ಅದನ್ನೇ. ನಾಳೆ ದಿನ ಕಾಂಗ್ರೆಸ್ ಪಕ್ಷದಲ್ಲಿ ಒಳ್ಳೆ ಮನುಷ್ಯದು ಒಳ್ಳೆ ಕೆಲಸ ಮಾಡಿ ಅವ್ರ ಬಗ್ಗೆ ಯಾರು ತೆಗಳಿದ್ರೆ ಇದೇ ಥರ ವಿಡಿಯೋ ಮಾಡಿ ನಾವು ಅವರಿಗೆ ಸಪೋರ್ಟ್ ಮಾಡ್ತೀವಿ. ಆದರೆ ಮೋದಿಯವ್ರ ಬಗ್ಗೆ ಮಾತಾಡಬೇಕಾದ್ರೆ ಹುಷಾರಾಗಿರಲಿ. ಒಳ್ಳೆ ವ್ಯಕ್ತಿಗೆ ಸುಮ್ಮನೆ ತೆಗಳಬೇಡಿ ಅಂತ ಹೇಳ್ತಾ ನನ್ನ ಈ ವಿಡಿಯೋ ಎಲ್ಲ ಮುಗಿಸ್ತಾ ಇದ್ದೀನಿ. ಏನಾದ್ರು ತಪ್ಪಿದ್ದಲ್ಲಿ ಕ್ಷಮಿಸಿ, ಹರಸಿ, ಕಾಪಾಡಿ. ಜೈ ಶ್ರೀರಾಮ್, ಜೈ ಜಗನ್ನಾಥ್, ಜೈ ಸಂಗೊಳ್ಳಿ ರಾಯಣ್ಣ.